ಆಗ್ತಿದ್ದಂಗೆ ಅವ್ರನ್ನ ಬೇರೆಯವ್ರು ಈ ತರ ವಶ ಮಾಡ್ಕೊಳ್ಳೋದು ಆ ತರ ಎಲ್ಲ ಮಾಡ್ತಾ ಇದ್ವಿ ಸರ್ ನಮ್ಮ ವೈಫ್ ಮೇಲೆ ಪ್ರಯೋಗ. ಅಂದ್ರೆ ಈಗ ಮದುವೆ ಆಗೈತೆ ನಿಮ್ಗೆ? ಹಾ ಇವಾಗೆಲ್ಲ ಸರಿ ಹೋಗಿದೆ ಸರ್, ಆರಾಮಾಗಿದ್ದೀವಿ ಸರ್, ಏನ್ ತೊಂದ್ರೆ ಇಲ್ಲ. ಇವಾಗ ಮನೇಲಿ ಒಪ್ತಾ ಇರ್ಲಿಲ್ಲ ಸರ್, ಇವಾಗ ಇಷ್ಟ ದಿನ ಇವಾಗ ಒಪ್ಕೊಂಡವ್ರೆ ಸರ್. ಇವಾಗ ವಾರದಲ್ಲಿ ಒಂದ್ಸಲಿ ಆದ್ರೂ ಅವ್ರಿಗೆ ಏನಾದ್ರು ಆಕ್ಸಿಡೆಂಟ್ ಆಗೋದು ಆತರ ಆಗೋದು ಸರ್. ಗುರುಜಿ ಇರ್ಲಿಲ್ಲ ಅಂದ್ರೆ ಇಷ್ಟೊತ್ತಿಗೆ ಅವ್ರನ್ನ ಕಳ್ಕೊಂಡ್ಬಿಟ್ಟಿರ್ತಿದ್ದೆ ಸರ್ ನಾನು. ನಿಮ್ಗೇನು ತೊಂದರೆ ಆಗಿರಲಿಲ್ಲ? ನನ್ಗಿಲ್ಲ ಸರ್. ಅಂದ್ರೆ ಯಾವ ತರ ಅಂದ್ರೆ ನನ್ಗೇನಾಗ್ಬಾರ್ದು, ನಾನು ಅವ್ರನ್ನ ಬಿಟ್ಟು ಹೋಗ್ಬೇಕು, ಜಗಳ ಆಡ್ಕೋಬೇಕು ಅಂತ. ಅವ್ರೇನಂದ್ರೆ ನನ್ ಕಣ್ಣಿಗೆ ಕಾಣಿಸ್ಕೊಳ್ದೆ ಇರಂಗೆ ಅವ್ರ ಪ್ರಾಣನೇ ಹೋಗ್ಬೇಕು ಅಂತ ಆತರ ಎಲ್ಲ ತುಂಬಾ ಕೆಟ್ಟದಾಗಿ ಮಾಡಿದ್ರು ಸರ್ ಅದನ್ನ. ಇವನಿಂದ ನಾವು ಏನ್ ನಿರೀಕ್ಷೆ ಮಾಡ್ತೀವಿ ಅಂದ್ರೆ ಇವ್ನು ನನ್ನ ಜೊತೆ ಇರಬೇಕು, ತಾಯಿ ಕೇಳೋದು. ಆ ಹುಡುಗಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಲಿ, ಯಾವ ತರ ಆದ್ರೂ ಒಂದು ಆಕ್ಸಿಡೆಂಟೋ ಏನೋ ಒಂದು ಸಮಸ್ಯೆ ಆಗ್ಲಿ, ಈ ಹುಡುಗನಿಂದ ಕಣ್ಣಿಗೆ ಕಾಣಿಸ್ದೆ ಹೋಗ್ಬೇಕು. ಹುಡುಗಿದೇನು ಅಂತ ಹೇಳಿದ್ರೆ ತುಂಬಾ ರಾಯಲ್ ಆಗಿರ್ಬೇಕು, ಐಫೈ ಆಗಿರ್ಬೇಕು ಅನ್ನೋ ಒಂದಿದು. ದಿನ ನನ್ನ ಗಂಡ ನನಗೆ ನಾನು ಕೇಳ್ದಂಗೆಲ್ಲ ದುಡ್ಡು ಕೊಡ್ಬೇಕು. ಅವ್ರಿಗೇನು ಯಾರ್ಯಾರು ಪರಿಚಯ ಆಗ್ತಾರೆ ಅಂದರೆ ಫೈನಾನ್ಷಿಯರು, ಅವ್ರಿಗೆ ಯಾರಾದರೂ ಫಿಲಮ್ ಆ್ಯಕ್ಟರ್ಸ್, ಅವರು ಇವರು ಯಾರ್ಯಾರು ಅವ್ರಿಗೆ ಸಿಗ್ತಾರೆ ಅವರೆಲ್ಲರೂ ಸಂಪರ್ಕಕ್ಕೆ ಬಂದಾಗ ಹುಡುಗಿಯ ಒಂದು ರೂಟೇ ಚೇಂಜ್, ದಾರಿ ತಪ್ತಾ ಇದ್ದಾರೆ. ಈ ಹುಡುಗ ನಮಗೆ ಅರ್ಧ ಮಾತ್ರ ಹೇಳಿದ್ದು, ಇನ್ನು ಅರ್ಧ ನಾವು ನಮ್ಮ ಯಕ್ಷಿಣಿ ಅಷ್ಟ ಭೈರವಿಯಿಂದ ತಿಳ್ಕೊಂಡು ಅವನಿಗೆ ಹೇಳಿದ್ವಿ. ಅವನು ಅವತ್ತು ಶಾಕ್ ಆದವ. ನಮಸ್ಕಾರ ವೀಕ್ಷಕರೇ. ನಮಸ್ಕಾರ. ಸೊ ನಾಗರಾಜ್ ಭಟ್ರ ಹತ್ರ ಒಂದು ಸ್ವಲ್ಪ ರಿಸಲ್ಟ್ ಅವರು ಕೊಟ್ಟಿದ್ದಾರೆ. ಅವ್ರು ನಮ್ಮ ಜೊತೆ ಮಾತಾಡೋಕೆ ರೆಡಿ ಇದ್ದಾರೆ. ಫಸ್ಟ್ ಮಾತಾಡ್ಸ್ಬಿಡ್ತೀನಿ. ನಮಸ್ಕಾರ ಸರ್. ಸರ್ ನಮಸ್ತೆ. ಆರಾಮಿದ್ದೀರಾ? ಹಾ ಸರ್ ಆರಾಮ್ ಸರ್, ನೀವು ಆರಾಮಾಗಿದ್ದೀರಾ ಸರ್? ಹಾಂ ಸರ್, ನಾವು ಆರಾಮಿದ್ದೀವಿ. ಸೊ ನಾಗರಾಜ್ ಭಟ್ ಅವ್ರ ಕಡೆಯಿಂದ ಏನೆಲ್ಲ ಒಳ್ಳೇದಾಯಿತು, ಯಾವೆಲ್ಲ ಸಮಸ್ಯೆ ನಿಮಗೆ ಬಗೆಹರ್ದೈತೆ ತಿಳಿಸಿ ಸರ್. ನಮ್ಮ ಹೆಸರು ವಿನೋದ್ ಅಂತ ಸರ್, ನಮ್ದು ರಾಯಚೂರು. ಹಾಂ. ನಮ್ದು ಲವ್ ಮ್ಯಾರೇಜ್ ಸರ್ ನಮ್ದು. ಓಕೆ. ಹಾಂ. ನಮ್ ಮನೆಯಲ್ಲಿ ಒಪ್ಪಿಗೆ ಇರ್ಲಿಲ್ಲ, ಆಮೇಲೆ ಅವ್ರ ಮನೆಯಲ್ಲೂ ಒಪ್ಪಿಗೆ ಇರ್ಲಿಲ್ಲ. ನಮ್ ಮನೆಯಲ್ಲಿ ಏನ್ ಮಾಡ್ತಾರಂದ್ರೆ ದೂರ ಮಾಡ್ಬೇಕು ಅಂತ ಈ ತರ ಪ್ರಯೋಗ ಮಾಡ್ಬಿಡ್ತಾರೆ ಸರ್, ಬಾನಮತಿ ಪ್ರಯೋಗ ಆ ತರ ಇದೆಲ್ಲ ಮಾಡ್ಬಿಡ್ತಾರೆ ಸರ್, ನಮ್ಮಿಬ್ಬರನ್ನ ದೂರ ಮಾಡ್ಬೇಕು ಅಂತ. ಮಾಡಿದ್ರಾ? ಹಾ ಸರ್ ಮಾಡಿದ್ರು. ಓಕೆ. ಹಾಂ. ಅವ್ರು ಏನಂದ್ರೆ ಒಂದು 8 ತಿಂಗಳಿಂದ ಸರ್ ನನ್ ಜೊತೆ ಸರಿಯಾಗಿ ಮಾತಾಡ್ತಿರ್ಲಿಲ್ಲ. ಅವ್ರು ಬದಲಾಗ್ತಾ ಬಂದ್ರು ಸರ್, ತಿಂಗಳು ಆ ತರ ಸ್ವಲ್ಪ ಚೇಂಜಸ್ ಆಗ್ತಾ ಬಂದ್ರು. ನನ್ ಬಿಸ್ನೆಸ್ ಅಲ್ಲೂ ತುಂಬಾ ಲಾಸ್ ಆಗ್ತಾ ಬಂತು ಸರ್. ಅದಂಗೆ ಹಂತವಾಗಿ ತುಂಬಾ ಇಬ್ರು ಜಗಳ ಆಡ್ಕೊಂಡು ಈ ತರ ಎಲ್ಲ ಆಗ್ತಾ ಇತ್ತು ಸರ್. ಹೊಂದಾಣಿಕೆನೇ ಇರ್ತಾ ಇರ್ಲಿಲ್ಲ ಸರ್ ಒಟ್ಟು ಟೋಟಲ್ ಆಗಿ. ಆಮೇಲೆ ಅವರು ಆಚೆ ಕಡೆ ಎಲ್ಲಾದ್ರೂ ಹೋದ್ರೆ ಸ್ಕೂಟಿಲಿ ಕಾರಲ್ಲಿ ಬರೀ ಆಕ್ಸಿಡೆಂಟು ಬೀಳೋದು ಈ ತರ ಎಲ್ಲ ಜಾಸ್ತಿ ಆಗ್ತಾ ಇತ್ತು ಸರ್ ಅವ್ರಿಗೆ. ನನ್ ಬೇರೆ ಕಡೆ ಎಲ್ಲ ಆ ಕಡೆ ಈ ಕಡೆ ಎಲ್ಲ ನೋಡಿದ್ವಿ ಸರ್, ಎಲ್ಲಾ ದುಡ್ಡು ಹಾಳಾಯ್ತು, ಎಲ್ಲೂ ಸಮಸ್ಯೆ ಬಗೆಹರಿಲಿಲ್ಲ ಸರ್. ಇದು ಬಿಸ್ನೆಸ್ ಅಲ್ಲಿ ಟೋಟಲಿ ಜೀರೋ ಸರ್. ಎಲ್ಲ ಸಾಲಗಳು ಮಾಡ್ಕೊಂಡು ತುಂಬಾ ಒಂದ್ 30-40 ಲಕ್ಷ ಸಾಲಗಳು ಮಾಡ್ಕೊಂಡ್ ಬಿಟ್ಟಿದೆ ಸರ್. ಕೈಯಲ್ಲಿರೋ ದುಡ್ಡೆಲ್ಲ ಕಳ್ಕೊಂಡು ಸರ್ ಈ ತರ ಎಲ್ಲ ಆಗಿತ್ತು. ಆಮೇಲೆ ಲಾಸ್ಟ್ ಅಲ್ಲಿ ಎಲ್ಲ ಇದಾದ್ಮೇಲೆ ಗುರುಜಿ ಸಿಕ್ಕಿದ್ರು, ಏನೋ ಒಂದ್ ಲಾಸ್ಟ್ ಆಪ್ಷನ್ ಅಂತ ಇದ್ ಮಾಡಿದ್ವಿ ಸರ್. ಎಲ್ಲಾ ಬಗೆಹರಿಸ್ಕೊಟ್ರು ಸರ್, ನೀಟಾಗಿ ಬಗೆಹರಿಸ್ಕೊಟ್ರು. ಇವಾಗ ಚೆನ್ನಾಗಿದ್ದಾರೆ ಸರ್. ಸೂಪರ್. ಅಂದ್ರೆ ಅವರು ಇವಾಗ ನಾವು ದೂರ ಆಗ್ತಿದ್ದಂಗೆ ಅವ್ರನ್ನ ಬೇರೆಯವ್ರು ಈ ತರ ವಶ ಮಾಡ್ಕೊಳ್ಳೋದು ಆ ತರ ಎಲ್ಲ ಮಾಡ್ತಾ ಇದ್ವಿ ಸರ್ ನಮ್ಮ ವೈಫ್ ಮೇಲೆ ಪ್ರಯೋಗ. ಅಂದ್ರೆ ಈಗ ಮದುವೆ ಆಗೈತೆ ನಿಮ್ದು? ಇವಾಗೆಲ್ಲ ಸರಿ ಹೋಗಿದೆ ಸರ್, ಆರಾಮಾಗಿದ್ದೀವಿ ಸರ್, ಏನ್ ತೊಂದ್ರೆ ಇಲ್ಲ. ಇವಾಗ ಮನೆಯಲ್ಲೂ ಎಲ್ಲ ಒಪ್ಕೊಂಡಿದ್ದಾರೆ. ಇವಾಗ ಸ್ವಲ್ಪ ಸಿಸ್ಟರ್ ಮ್ಯಾರೇಜ್ ಆದ ತಕ್ಷಣ ಮನೆಗೆ ಹೋಗೋದೆ ಸರ್ ಇವಾಗ. ಅಂದ್ರೆ ಮದುವೆ ಆಗಿದ್ದೀರಾ ಬಟ್ ಮನೆಗೆ ಹೋಗಿಲ್ಲ, ಹೊರಗಡೆ ಇದ್ದೀರಾ? ಅದೇ ಮನೇಲಿ ಒಪ್ತಾ ಇರ್ಲಿಲ್ಲ ಸರ್, ಇವಾಗ ಇಷ್ಟ ದಿನ ಇವಾಗ ಒಪ್ಕೊಂಡವ್ರೆ ಸರ್. ಇವಾಗ ಒಂದ್ ಸ್ವಲ್ಪ ನಮ್ ಸಿಸ್ಟರ್ ಇದ್ದಾರೆ, ಅವ್ರದ್ದೊಂದ್ ಮ್ಯಾರೇಜ್ ಆದ ತಕ್ಷಣ ಇದ್ ಮಾಡೋಣ ಅಂತ ಹೇಳಿದ್ದಾರೆ ಸರ್. ಇವಾಗ ಒಂದ್ 2-3 ಮಂತ್ಸ್ ಆದ್ಮೇಲೆ. ಓಕೆ. ಸೊ ನಿಮ್ಗೆ ಇವಾಗ ಏನಂದ್ರೆ ಇದೊಂದು ನಿಮ್ಮ ಪ್ರೀತಿ, ಅದಕ್ಕೆ ಮನೆಯಲ್ಲಿ ತೊಂದರೆ ಮಾಡಿದ್ರು, ಅದು ನಾಗರಾಜ್ ಭಟ್ರಿಂದ. ಸೊ ಅದು ಮನೆ ಕಡೆ ಏನು ತೊಂದರೆ ಇಲ್ದಂಗೆ ನಿಮ್ಗೆ ಅನುಕೂಲ ಆಗೈತೆ. ಮತ್ತೆ ಈಗ ಮನೆಯವರೇ ಕರೀತಾವ್ರೆ? ನಮ್ಮ ಮನೆಯವರು ಅವ್ರ ಮನೆಯವ್ರಿಗೂ ಇಷ್ಟ ಇರ್ಲಿಲ್ಲ ಸರ್ ಇದು. ಅವ್ರ ಮನೆಯವ್ರಿಗೂ ಇಷ್ಟ ಇರ್ಲಿಲ್ಲ, ಯಾರಿಗೂ ಇದಿರ್ಲಿಲ್ಲ. ಎಲ್ಲ ಸರಿ ಹೋಗೈತೆ ಸರ್ ಇವಾಗ, ಏನೋ ತೊಂದ್ರೆ ಇಲ್ಲ. ತುಂಬಾ ಅಂದ್ರೆ ತುಂಬಾ ನರಕನೇ ಅನುಭವಿಸ್ಬಿಟ್ಟಿದ್ವಿ ಸರ್ ನಾವು. ಏನಂದ್ರೆ ಸೂಸೈಡ್ ವರ್ಗು ಹೋಗ್ಬಿಟ್ಟಿದೆ ಸರ್ ನಾನು. ಅಷ್ಟೊಂದು ಕಷ್ಟ, ಅಷ್ಟೊಂದು ಸಮಸ್ಯೆಗಳು ಹುಡ್ಕೊಂಡ್ ಬರೋದು ಸರ್. ಅವ್ರ ಒಟ್ಟಲ್ಲಿ ಏನ್ ಹೇಳಿದ್ರು, ಹೇಳಿರೋ ಮಾತು ಕೇಳ್ತಾ ಇರ್ಲಿಲ್ಲ. ನಾನು ಏನ್ ಮಾಡಕ್ ಹೋದ್ರು ಎಲ್ಲ ಲಾಸ್ ಸರ್, ಬರೀ ಲಾಸ್. ವಾರದಲ್ಲಿ ಒಂದ್ಸಲಿ ಆದ್ರೂ ಅವ್ರಿಗೆ ಏನಾದ್ರು ಆಕ್ಸಿಡೆಂಟ್ ಆಗೋದು ಆತರ ಆಗೋದು ಸರ್. ಅಂದ್ರೆ ಇದು ಸ್ವಲ್ಪ ಜೀವಕ್ಕೆ ತೊಂದರೆ ಆಗೋ ತರ.
ಹಾ ಹೌದು ಸರ್, ಅಂದ್ರೆ ಅವ್ರು ಕಂಪ್ಲೀಟ್ ಆಗಿ ದೂರ ಆಗ್ಬೇಕು, ಆರೋಗ್ಯದಿಂದ ಅವ್ರು ಇದಾಗ್ಬೇಕು ಅಂತ ಈ ತರ ಎಲ್ಲ ಮಾಡಿದ್ರು ಸರ್. ಅವರು ಗುರುಜಿ ಇರ್ಲಿಲ್ಲ ಅಂದ್ರೆ ಇಷ್ಟೊತ್ತಿಗೆ ಅವ್ರನ್ನ ಕಳ್ಕೊಂಡ್ಬಿಟ್ಟಿರ್ತಿದ್ದೆ ಸರ್ ನಾನು. ನಿಮ್ಗೇನು ತೊಂದರೆ ಆಗಿರಲಿಲ್ಲ? ಹಾ ಸರ್, ನಿಮ್ಗೇನು ಇವಾಗೆಲ್ಲ ಅದ್ರ ನನ್ಗಿಲ್ಲ ಸರ್. ಅಂದ್ರೆ ಯಾವ ತರ ಅಂದ್ರೆ ನನ್ಗೇನಾಗ್ಬಾರ್ದು, ನಾನು ಅವ್ರನ್ನ ಬಿಟ್ಟು ಹೋಗ್ಬೇಕು, ಜಗಳ ಆಡ್ಕೋಬೇಕು ಅಂತ. ಅವ್ರೇನಂದ್ರೆ ನನ್ ಕಣ್ಣಿಗೆ ಕಾಣಿಸ್ಕೊಳ್ದೆ ಇರಂಗೆ ಅವ್ರ ಪ್ರಾಣನೇ ಹೋಗ್ಬೇಕು ಅಂತ ಆ ತರ ಎಲ್ಲ ತುಂಬಾ ಕೆಟ್ಟದಾಗ ಮಾಡಿದ್ರು ಸರ್. ಅದನ್ನ ಹೇಳಕ್ಕೂ ಆಗಲ್ಲ, ಆ ತರ ಮಾಡಿರೋದು. ಒಂದ್ 3-4 ಜನದ ಕಡೆ ಹೋದ್ರು ಬರೀ ದುಡ್ಡು ಹಾಳಾಯ್ತು ಸರ್. ಆದ್ರೆ ಏನು ಉಪಯೋಗ ಅಂತ ಏನು ಆಗ್ಲಿಲ್ಲ ಸರ್. ಅಲ್ಲಿ ಹೋದ್ರೆ ಒಂದ್ 2-3 ದಿನ ಸರಿಯಾಗಿರೋರು ಸರ್, ಮತ್ತೆ ತಿರ್ಗಾ ಹಂಗೆ ಆಗ್ಬಿಡೋರು ಸರ್ ಅದು. ಇವಾಗ ಗುರುಜಿ ಎಲ್ಲ ಇದ್ ಮಾಡಿದ್ಮೇಲೆ ಕಂಪ್ಲೀಟ್ ಆಗಿ ಹುಷಾರಾಗಿದ್ದಾರೆ ಸರ್, ಏನ್ ತೊಂದ್ರೆ ಇಲ್ಲ, ಆರಾಮಾಗಿದ್ದೀವಿ ಸರ್. ಆರಾಮಿದ್ದೀರಾ? ಹಾ ಸರ್, ಓಕೆ. ಬಿಸ್ನೆಸ್ ಅಲ್ಲೂ ಪರವಾಗಿಲ್ಲ ಸರ್, ಒಂದ್ ಚೂರಾಗಿ ಇಂಪ್ರೂವ್ಮೆಂಟ್ ಆಗ್ತದೆ. ನಮ್ದು ಮೊಬೈಲ್ ಶಾಪ್ ಇದೆ ಸರ್, ಮೊಬೈಲ್ ಶಾಪ್ ಇದೆ ಸರ್. ಓಕೆ, ಒಳ್ಳೇದಾಗ್ಲಿ. ಓಕೆ ಸರ್, ಥ್ಯಾಂಕ್ ಯು ಸರ್. ವಿನೋದ್ ಅಂತ. ಸೊ ಯಾವ ಥರದ್ದು ಇವ್ರದ್ದು ಈ ಥರ ಕೇಸ್ ಅಂತ ಹೇಳಿದ್ರೆ, ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇವರಿಬ್ರು ಪ್ರೀತಿಸಿರೋದು ಆ ಹುಡುಗಿ ಕಂಡ್ರೆ ಈ ಹುಡುಗನ ತಾಯಿಗೆ ಆಗ್ತಾ ಇರ್ಲಿಲ್ಲ. ತಾಯಿ ಮಾತ್ರ ಇರೋದು, ಮತ್ತೆ ಇವರ ಅಕ್ಕ ತಂಗಿರೆಲ್ಲ ಇದ್ದಾರೆ. ಈ ಹುಡುಗಿ ಕಂಡ್ರೆ ಆಗ್ತಾ ಇರ್ಲಿಲ್ಲ. ಈ ಹುಡುಗಿ ಬಿಟ್ಟು ಬಾ ಅಂತ ಅವ್ರ ತಾಯಿ ತುಂಬಾ ಹೇಳಿದ್ರು. ಆದ್ರೆ ಅವ್ರಿಗೆ ಕೆಟ್ಟ ಮಾಂತ್ರಿಕರು ಗೊತ್ತಿದ್ರು. ಅವ್ರ ಹತ್ರ ಹೋಗ್ಬಿಟ್ಟು ನಮ್ಮ ಮಗ ಏನ್ ಹೇಳಿದ್ರು ಕೇಳ್ತಾ ಇಲ್ಲ, ಆ ಹುಡುಗಿನ ಬಿಡ್ತಾ ಇಲ್ಲ, ನಮ್ಮ ಮಗನ್ಗೆ ಏನಾಗ್ಬೇಕು ಅಂತ ಹೇಳಿದ್ರೆ ಲಾಸ್ ಆದ್ರೂ ಪರವಾಗಿಲ್ಲ, ಬಿಸ್ನೆಸ್ ಲಾಸ್ ಆಗಿ, ಯಾಕೆ ಅಂತ ಹೇಳಿದ್ರೆ ಮಗ ಸೊಸೆಗೆ ದುಡ್ಡು ಕೊಡ್ತಾ ಇರೋದು ಗೊತ್ತಾಯ್ತು ಇವ್ರಿಗೆ. ಹಾಗಾಗಿ ಏನ್ ಹೇಳಿದ್ರು, ಇವ್ನಿಗೆ ದುಡ್ಡೇ ಸೇರ್ಬಾರ್ದು ಇವನ ಹತ್ರ, ಈ ನಮ್ಗೇನಿಲ್ಲ, ನಾವು ಅನುಕೂಲವಾಗಿದ್ದೀವಿ, ಇವನಿಂದ ನಾವು ಏನ್ ನಿರೀಕ್ಷೆ ಮಾಡ್ತೀವಿ ಅಂದ್ರೆ ಇವ್ನು ನನ್ ಜೊತೆ ಇರ್ಬೇಕು. ತಾಯಿ ಕೇಳೋದು ನನ್ ಜೊತೆ ಇರ್ಬೇಕು. ಆ ಹುಡುಗಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಲಿ, ಯಾವ ತರ ಆದ್ರೂ ಒಂದು ಆಕ್ಸಿಡೆಂಟ್ ಏನೋ ಒಂದು ಸಮಸ್ಯೆ ಆಗ್ಲಿ, ಈ ಹುಡುಗನಿಂದ ಕಣ್ಣಿಗೆ ಕಾಣಿಸ್ದೇ ಹೋಗ್ಬೇಕು ಅನ್ನೋಂಥದ್ದು ಇದು. ಹುಡುಗಿನ ದೂರ ಮಾಡೋದಕ್ಕೆ ಇವರು ಮದುವೆ ಹೊರಗಡೆ ಈ ತಿರುಪತಿ ಹೋಗ್ಬಿಟ್ಟು ಮದುವೆ ಆಗ್ಬಿಟ್ಟು ಬಂದಿದ್ದಾರೆ. ಅಲ್ಲೂ ಆ ದೇವಸ್ಥಾನಕ್ಕೆ ಹೋಗಿ ಮದುವೆ ಗಿದ್ವೆ ಎಲ್ಲ ಆಗಿ ಇವ್ರು ಸಪರೇಟ್ ಆಗಿ ಒಂದ್ ಕಡೆ ಇದ್ರು. ಎಷ್ಟು ಹೇಳಿದ್ರು ಬರ್ದೇ ಇರೋಂಥ ಕಾರಣಕ್ಕೆ ಪ್ರಯೋಗ ಪ್ರಾರಂಭ ಮಾಡಿದ್ದು, ಪ್ರಯೋಗ ಮಾಡಿಸೋದಕ್ಕೆ ಶುರು ಮಾಡಿದ್ದು. ಎಷ್ಟು ಕೆಟ್ಟ ಪ್ರಯೋಗ ಅಂತ ಹೇಳಿದ್ರೆ, ಬಾನಾಮತಿಯಲ್ಲಿ ಎಂಡ್ ಅದಕ್ಕೆ ಅಂತ ಬಹಳಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ. ಹಾಳು ಮಾಡಬೇಕು, ಅವರು ದೂರ ಆಗ್ಬೇಕು ಅಂತ. ಕೊನೆಗೆ ಏನಾಯ್ತು ಅಂತ ಹೇಳಿದ್ರೆ, ಈ ಹುಡುಗಿ ಪಾಪ ಇವ್ರು ಬೆಂಗಳೂರಲ್ಲಿರೋದು, ಇವರು ಏನು ನಾವು ಹೇಳ್ತಾ ಇದ್ದೀವಿ ಹುಡುಗನ ಮನೆಯವರು ರಾಯಚೂರಲ್ಲಿರೋದು. ಈಗ ಅವ್ರು ರಾಯಚೂರಿಂದಾನೇ ಮಾತಾಡ್ತಾ ಇರೋದು, ಬೆಂಗಳೂರು. ಇವರಿಬ್ರು ಬೆಂಗಳೂರಿಗೆ ಬಂದಿದ್ದಾಗ ತಾಯಿ ಎಷ್ಟೇ ಕರೆದ್ರು ಮಗ ಹೋಗಿಲ್ಲ. ಆ ಕಾರಣಕ್ಕೆ ಈ ತರ ಪ್ರಯೋಗ ಮಾಡಿದ್ದು. ನಂತರ ಏನಾಯ್ತು, ಇವನ ಒಂದು ಅದೇ ತರ ನಡೀತು. ಏನೊಂದು ಕೆಟ್ಟ ಪ್ರಯೋಗ ಮಾಡಿದ್ರು ಅದೇ ತರ ಇವನು ಬಿಸ್ನೆಸ್ ಎಲ್ಲ ಲಾಸ್ ಆಯ್ತು. ಇವನು ಯಾರ್ಯಾರಿಗೆ ಒಂದು 5 ಲಕ್ಷ 10 ಲಕ್ಷ 15 ಲಕ್ಷ ಸಾಲ ಎಲ್ಲ ಕೊಡೋದು ಅವಾಗೆಲ್ಲ. ಸೊ ಅದೆಲ್ಲ ಯಾವ್ದು ಬರ್ದೇ ಇದ್ದಂಗೆ ಆಗೋಯ್ತು. ಬಹಳಷ್ಟು ಮೋಸ ಎಲ್ಲ ಕಡೆಯಿಂದ. ಆ ಮೊಬೈಲ್ ಶಾಪ್ ಅನ್ನೋದು ಏನು ಹೇಳ್ತಾ ಇದ್ದಾರೆ ಫೋನಲ್ಲಿ, ಆ ಮೊಬೈಲ್ ಶಾಪ್ ಸಂಪೂರ್ಣ ಕ್ಲೋಸ್ ಮಾಡೋ ಸ್ಥಿತಿಗೆ ಬಂತು. ಸಿಕ್ಕಾಪಟ್ಟೆ ಲಾಸ್ ಆಗಿ ಅವ್ರಿಗೆ ಏನಂತ ಹೇಳಿದ್ರೆ ಏನೂ ಇಲ್ಲ. ಆದ್ರೆ ಈ ಹುಡುಗನ ಕತೆ ಏನು ಅಂತ ಹೇಳಿದ್ರೆ, ಆ ಹುಡುಗಿ ಕಂಡ್ರೆ ತುಂಬಾ ಇಷ್ಟ. ಹೆಂಡತಿ ಯಾವಾಗ್ಲೂ ಜೊತೆಗಿರ್ಲೇಬೇಕು, ಹೆಂಡತಿನ ಏನೇ ಆದ್ರೂ ಉಳಿಸ್ಕೋಬೇಕು ಅನ್ನೋದು ಒಂದು ಮೋಹ. ಹುಡುಗಿ ಕತೆ ಏನು ಅಂತ ನಾನು ಇನ್ನೂ ಹೇಳಿಲ್ಲ ನಿಮ್ಗೆ. ಹುಡುಗಿದೇನು ಅಂತ ಹೇಳಿದ್ರೆ, ತುಂಬಾ ರಾಯಲ್ ಆಗಿರ್ಬೇಕು, ಐಫೈ ಆಗಿರ್ಬೇಕು ಅನ್ನೋ ಒಂದಿದು. ದಿನ ನನ್ನ ಗಂಡ ನನಗೆ ನಾನು ಕೇಳ್ದಂಗೆಲ್ಲ ದುಡ್ಡು ಕೊಡ್ಬೇಕು. 5,000 10,000 ಎಷ್ಟು ನಾನು ಕೇಳ್ತೀನಿ ಅಷ್ಟು ದುಡ್ಡು ಕೊಡ್ಬೇಕು. ಇಷ್ಟು ಕಷ್ಟದಲ್ಲಿ ಇದ್ರು ಹೆಂಡತಿಗೆ ಕಾರ್ ಕೊಡ್ಸಿರೋದು, ಹೆಂಡತಿಗೋಸ್ಕರ ಒಂದು ಪಾರ್ಲರ್ ತರ ಒಂದು ಇದೆಲ್ಲ ಮಾಡ್ಕೊಟ್ಟಿದ್ದು, ಬೇಕಾದಾಗೆಲ್ಲ ದುಡ್ಡು, ಸಾಲ ಅಲ್ಲಿ ಇಲ್ಲಿ ಎಲ್ಲ ಕಡೆ ಸಾಲ. ಫಸ್ಟೇ ಕಷ್ಟದಲ್ಲಿ ಈ ಒಂದು ಸ್ಥಿತಿಲಿ ಇದ್ರು ಕೂಡ, ಪೂರ್ತಿ ಬರ್ಬಾದ್ ಆದ್ರೂ ಕೂಡ ಹೆಂಡತಿಗೆ ಮಾತ್ರ ಯಾವುದೇ ಕಮ್ಮಿ ಆಗದೆ ಇರೋ ತರ ಈ ಹುಡುಗ ನೋಡ್ಕೊಳ್ತಾ ಇದ್ದ. ತುಂಬಾ ಲಾಸ್ ಮಾಡ್ಕೊಂಡಿದ್ದ. ಇದಲ್ದೆ ಇವಾಗ ಈ ತರ ಎಲ್ಲ ಆಯ್ತು, ಮಾಟ ಮಂತ್ರ ಇದು ಅನ್ನೋದು ಏನ್ ಗೊತ್ತಾಯ್ತು, ಕೆಟ್ಟ ಪ್ರಯೋಗ ಆಗಿದೆ ಅಂತ. ಆ ಹುಡುಗಿ ಅವಾಗ ಹೊರಗಡೆ ಹೋಗಿ ಬಿದ್ದು ಬರೋದು, ಈ ತರ ಎಲ್ಲ ಆದಾಗ ಕೊನೆಗೆ ಏನಾಯ್ತು ಅಂತ ಹೇಳಿದ್ರೆ, ಅವ್ರು ಆ ಕಡೆಯಿಂದ ಇನ್ನೊಂದು ಪ್ರಯೋಗ ಮಾಡಿದ್ದಾರೆ, ಹುಡುಗನ ತಾಯಿ ಕಡೆಯವರು. ಇನ್ನೊಂದು ಪ್ರಯೋಗ ಏನು ಅಂತ ಹೇಳಿದ್ರೆ, ಇಮಿಡಿಯೇಟ್ ಇವಾಗ ಬರ್ಬೇಕು ಮಗ ಅಂತ, ರಾಯಚೂರು ಓಡ್ ಬರ್ಬೇಕು ಅಂತ. ಸೊ ಅಲ್ಲಿಂದ ಅವರು ಬೆಂಗಳೂರಿಂದ ರಾಯಚೂರ್ಗೆ ಹೋದ್ರು. ತಾಯಿ ಮಗ ಅಲ್ಲಿ ಜೊತೆಗಿದ್ರು. ಈ ಹುಡುಗಿ ಈ ಕಡೆ ಒಂಟಿ. ಹುಡುಗಿಗೆ ಏನು ಅಂತ ಹೇಳಿದ್ರೆ, ಅವ್ರ ಕಡೆ ಅವ್ರು ಯಾರು ಇಲ್ಲ, ಯಾರು ಅವ್ರ ತಂದೆ ತಾಯಿ ಅಣ್ಣ ತಮ್ಮ ಹೇಳೋರು ಕೇಳೋರು ಯಾರು ಇಲ್ಲ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಊರವರೆಲ್ಲ ಕಣ್ಣಾಕಕ್ಕೆ ಶುರು ಮಾಡ್ತಾರೆ. ಇದು ಡ್ಯಾಮೇಜ್ ಆಗಕ್ಕೆ ಶುರು ಆಯ್ತು. ಈ ಕಡೆ ಹುಡುಗನು
ಮಾಡೋಷ್ಟು ಸಾಲ ಮಾಡಿ ಹುಡುಗಿ ಕೊಟ್ಟಿದ್ದಾಯ್ತು. ಹುಡುಗನ ಹತ್ರನೂ ಇವಾಗ ಏನೂ ಇಲ್ಲ. ಅವ್ರಿಗೇನು ಯಾರ್ಯಾರು ಪರಿಚಯ ಆಗ್ತಾರೆ ಅಂದರೆ ಫೈನಾನ್ಷಿಯರ್, ಅವ್ರಿಗೆ ಯಾರಾದರೂ ಫಿಲಮ್ ಆ್ಯಕ್ಟರ್ಸ್, ಇವರು ಯಾರ್ಯಾರು ಅವ್ರಿಗೆ ಸಿಗ್ತಾರೆ ಅವರೆಲ್ಲರೂ ಸಂಪರ್ಕಕ್ಕೆ ಬಂದರು. ಬಂದಾಗ ಹುಡುಗಿಯ ಒಂದು ರೂಟೇ ಚೇಂಜ್, ದಾರಿ ತಪ್ತಾ ಇದ್ದಾರೆ ಈಗ. ಸೊ ಅಲ್ಲಿ ಇದಿಷ್ಟು ಒಂದು ವಿಷಯ ಈ ಹುಡುಗ ನಮಗೆ ಅರ್ಧ ಮಾತ್ರ ಹೇಳಿದ್ದು. ಇನ್ನು ಅರ್ಧ ನಾವು ನಮ್ಮ ಯಕ್ಷಿಣಿ ಅಷ್ಟ ಭೈರವಿಯಿಂದ ತಿಳ್ಕೊಂಡು ಅವನಿಗೆ ಹೇಳಿದ್ವಿ. ಅವನು ಅವತ್ತು ಶಾಕ್ ಆದ. ಅವನು ಇಷ್ಟೆಲ್ಲ ಹಿಂಗೆ ಗುರುಗಳೇ? ಹೌದು, ವಿನಾಯಕ್ ಅಂತ ಒಬ್ರು ಫೈನಾನ್ಷಿಯರು, ಪ್ರಸಾದ್ ಅಂತ ಒಬ್ರು, ಆಮೇಲೆ ಒಬ್ರು ಯಾರೋ ಹೆಸರಾಂತ ಫಿಲಮ್ ಡೈರೆಕ್ಟರ್ ಒಬ್ರು, ಇವರೆಲ್ಲರೂ ನಮ್ಮ ಹೆಂಡತಿಗೆ ಟಾರ್ಚರ್ ಕೊಡ್ತಾ ಇರೋದು ನನಗೆ ಗೊತ್ತು. ಈ ತರ ಮಾಡ್ತಾ ಇದ್ದಾರೆ, ದುಡ್ಡು ಕೊಡೋದು, ಆಮೇಲೆ ದುಡ್ಡು ಕೊಡ್ತೀನಿ ಬಾ ಅಂತ ಕರೆಯೋದು, ಇಲ್ಲೇ ಬಂದು ತಗೊಂಡೋಗು ಅಂತ ಹೇಳೋದು, ಈ ತರ ಎಲ್ಲ ಮಾಡ್ತಾರಂತೆ. ಮಿಸ್ಬಿಹೇವ್ ತುಂಬಾ ಮಾಡ್ತಾ ಇದ್ದಾರೆ, ತುಂಬಾ ಒಂದು ಕೆಟ್ಟದಾಗಿ ಮೆಸೇಜ್ ಮಾಡೋದು, ಈ ತರದೆಲ್ಲ ಮಾಡ್ತಾ ಇದ್ದಾರೆ. ನಾನು ಒಂದಿನ ಹೋದಾಗ ಅದನ್ನ ನಾನು ತಿಳ್ಕೊಂಡೆ, ಅವ್ರ ಫೋನ್ ತಗೊಂಡು ಈ ತರದೆಲ್ಲ ಮಾಡ್ತಾ ಇದ್ದಾರೆ. ಗುರುಗಳೇ, ನೀವು ಹೇಳಿದ್ ನಿಜ, ನನ್ಗೇನಾದ್ರೂ ಮಾಡಿ ಇದು ಮಾಡ್ಕೊಡಿ ಅಂತ. ಆಮೇಲೆ ನಾವು ಮತ್ತೆ ಪ್ರಶ್ನೆ ಹಾಕಿ ನೋಡಿದಾಗ ನಾವು ಅವನಿಗೆ ಬೈದ್ವಿ. ಏನಕ್ಕೆ ಅಂತ ಹೇಳಿದ್ರೆ, ನೀನ್ ಎಲ್ಲೆಲ್ಲಿ ಹೋಗಿದ್ಯಾ ಅಂತ. ಅವ್ರು ಆಲ್ರೆಡಿ ಪಾಪ ಇದಕ್ಕೆ ಅಂದ್ಬಿಟ್ಟು ಮೈಸೂರು ಅಲ್ಲಿ ಇಲ್ಲಿ ಎಲ್ಲ ಕಡೆ ಓಡಾಡಿದ್ದಾರೆ, ಸುತ್ತಾಡಿದ್ದಾರೆ. ಯಾರ್ಯಾರು ಸಿಗ್ತಾರೆ ಅವ್ರ ಹತ್ರ ಎಲ್ಲ ಹೋಗೋದು, ಅವ್ರು ಕೇಳಿದಷ್ಟು ದುಡ್ಡೆಲ್ಲ ಕೊಡೋದು. 20,000, 50,000, 1 ಲಕ್ಷ, 2 ಲಕ್ಷ ಅಂತ ಎಲ್ಲ ಕೊಟ್ಟು 6.5 ಲಕ್ಷ ಕಳ್ಕೊಂಡಿದ್ದಾರೆ ಅವರು, ಕ್ಲಿಯರ್ ಮಾಡ್ಕೋಬೇಕು ಅಂತ. ಬಟ್ ಕ್ಲಿಯರ್ ಮಾಡೋದಕ್ಕೆ ಆಗ್ಲಿಲ್ಲ. ಅವ್ರು ಹೋಗಿರೋ ಕಡೆಯವರೆಲ್ಲ ಅವಿದ್ಯಾವಂತರು, ಏನು ಮಾಡ್ಕೊಡಕ್ಕಾಗಿಲ್ಲ ಅವ್ರ ಕೈಯಲ್ಲಿ. ಸುಮ್ಮನೆ ದುಡ್ಡು ತಗೊಂಡ್ರು, ಇವನ್ನ ಕಳ್ಸಿದ್ರು. ಇದೇ ಥರ ನಂದ್ಕೊಂಡು ಕೂತ್ಕೊಂಡಿದ್ದ. ಆಗ ಒಂದ್ಸಲ ನಮ್ಮ ಪಾಡ್ಕಾಸ್ಟ್ ನೋಡಿ ನಮ್ಮ ಆಫೀಸಿಗೆ ಬಂದು ಒಂದು ಕನ್ಸಲ್ಟೇಷನ್ ತಗೋಬೇಕು ಅಂತ ಕನ್ಸಲ್ಟೇಷನ್ ತಗೊಂಡು ನಮ್ಮ ಆಫೀಸಿಗೆ ಬಂದರು. ಬಂದು ಕೂತ್ಕೊಂಡಾಗ ಇಷ್ಟೆಲ್ಲ ನಡೀತು. ಇಷ್ಟೆಲ್ಲ ಪ್ರಶ್ನೆ ಹಾಕಿ ಇದೆಲ್ಲ ಹೇಳಿದ್ಮೇಲೆ, ಅದೇನೇ ಆಗಲಿ ಗುರುಗಳೇ, ನೀವೇ ಇದನ್ನ ನಾನು ಕ್ಲಿಯರ್ ಮಾಡ್ಕೊಡ್ಬೇಕು ಅಂತ ನಾವು ಫಸ್ಟ್ ಅವನಿಗೆ ಹೇಳಿದ್ವಿ. ಈ ಹೋಗ್ಬಿಟ್ಟು ಇನ್ನೇನೋ ಸ್ವಲ್ಪ ಹೆಚ್ಚು ಕಮ್ಮಿ ಎಲ್ಲ ಆಗಿದೆ ಇಲ್ಲಿ, ನಿಮ್ಮಮ್ಮ ಇನ್ನ ಮಾಡ್ತಾನೆ ಇದ್ದಾರೆ ಮೇಲಿಂದ ಮೇಲೆ. ಫಸ್ಟ್ ಏನು ಅಂತ ಹೇಳಿದ್ರೆ ಅದನ್ನ ತಡೆ ಮಾಡಬೇಕು. ಅದನ್ನ ತಡೆ ಮಾಡಬೇಕು ಅಂತ ಇವನ್ನ ಕರ್ಕೊಂಡೋಗಿ ಒಂದು ನಮ್ಮ ಶಕ್ತಿಪೀಠದಲ್ಲಿ ಅದನ್ನ ಅವ್ರಮ್ಮ ಏನೇನು ಮಾಡ್ತಾ ಇದ್ದಾರೆ, ಸೊ ಅದನ್ನ ಫಸ್ಟ್ ಸ್ಟಾಪ್ ಮಾಡಿ, ಅದಾದ್ಮೇಲೆ ಇವ್ರು ಯಾರ್ಯಾರು ಸಂಪರ್ಕದಲ್ಲಿದ್ದಾರೆ ಅವ್ರವ್ರಿಗೆ ಜಗಳ ಆಗೋತ್ತರ, ಅವ್ರು ದೂರ ಆಗೋತ್ತರ ಈ ಹುಡುಗಿಯಿಂದ, ಅದನ್ನೆಲ್ಲ ಮಾಡಿ ಪ್ರಯೋಗ ಆಗಿರೋದು ಸುಮಾರು 1.5 ವರ್ಷ ಮಾಡಿದ್ದಾರೆ. ಅವರ ತಾಯಿ, ಹುಡುಗನ ತಾಯಿ ಈ ಹುಡುಗಿ ಮೇಲೆ 1.5 ವರ್ಷದಿಂದ ಪ್ರಯೋಗ ಮಾಡಿರೋದು. ಸೊ ಅದಷ್ಟು 1.5 ವರ್ಷದಿಂದನೂ ಮಾಡಿರೋ ಅಂತ ಒಂದು ಪ್ರಯೋಗ ಏನೇನು ಇದೆ ಅದಷ್ಟನ್ನು ತೆಗೆದಾಕಿ ಸಂಪೂರ್ಣವಾಗಿ ಇದನ್ನ ನಾವು ಮಾಡೋದಕ್ಕೆ, ಇದೆಲ್ಲ ಕ್ಲಿಯರ್ ಮಾಡೋಕ್ಕೆ 21 ದಿನ ಕಾಲ ಹಿಡಿಯಿತು. 21 ದಿನ ಆದ್ಮೇಲೆ ಇದಿಷ್ಟು ಕ್ಲಿಯರ್ ಆದ್ಮೇಲೆ ನಿಧಾನಕ್ಕೆ ಹುಡುಗಿಗೆ ಮತ್ತೆ ಇವನ ಮೇಲೆ ಪ್ರೀತಿ ಬರಕ್ ಶುರು ಆಯ್ತು. ಇನ್ಯಾರು ಇಲ್ಲ, ಗಂಡನೇ ನನಗೆಲ್ಲ ಅನ್ನೋ ತರ ಒಂದು ಮನ್ಸಿಗೆ ಬಂದು ಎಲ್ಲರೂ ಕೈ ಬಿಟ್ಬಿಟ್ರು, ಎಲ್ಲರೂ ಜಗಳ ಆಡ್ಕೊಂಡು ಹೋದ್ರು ನನ್ನಿಂದ. ಈ ತರ ನಮ್ಮ ಪ್ರಯೋಗದ ಶಕ್ತಿ. ಈ ತರ ಮಾಡಿದ್ಮೇಲೆ ನಿಧಾನಕ್ಕೆ ಈ ಹುಡುಗನ ಹತ್ರ ಮಾತಾಡೋದು ಮುಂಚಿನ ತರನೇ ಒಂದು, ಅಲ್ಲಿವರೆಗೂ ಈ ಹುಡುಗನ್ ಕಂಡ್ರೆ ಆಗ್ತಾ ಇರ್ಲಿಲ್ಲ, ಗಂಡ ಹೆಂಡತಿಗೆ ಆಗ್ತಾ ಇರ್ಲಿಲ್ಲ. ಯಾಕೆಂದ್ರೆ ಬೇರೆ ರೂಟ್ ಇತ್ತಲ್ಲ. ಸೊ ಆ ರೂಟ್ಗಳೆಲ್ಲ ಡಿಲೀಟ್ ಮಾಡಿದ್ಮೇಲೆ ಮತ್ತೆ ಗಂಡನೇ ಎಲ್ಲ ಅನ್ನೋಂಥದ್ದು ಬಂದಾಗ ಅವರಿಬ್ರು ಮತ್ತೆ ಚೆನ್ನಾಗಾಗ್ತಾ ಬಂದ್ರು. ಇದು ಇವಾಗ ಈ ಕೇಸ್ ನಾನು ಕಂಪ್ಲೀಟ್ ಮಾಡಿ 3.5-4 ತಿಂಗಳಾಯ್ತು. ಈಗ ತುಂಬಾ ಖುಷಿಯಾಗಿ ನಗ್ನಗ್ತಾ ಇದ್ದಾರೆ. ಈಗ ಒಂದು ಚಿಕ್ಕ ಒಂದು ಅಂಗಡಿ ಮಾಡ್ಕೊಂಡಿದ್ದಾರೆ. ಎಲ್ಲಿ ಅಂತ ಹೇಳಿದ್ರೆ ಈ ನೆಲಮಂಗಲ ಹತ್ರ, ಬೆಂಗಳೂರು ನೆಲಮಂಗಲದಲ್ಲಿ. ಅವ್ರ ತಾಯಿಗೂ ಏನು ಅವ್ರನ್ನ ಬಿಟ್ಟಿಲ್ಲ ನಾವು, ಆ ತಾಯಿಗೂ ಸರಿ ಮಾಡಿ ಇಲ್ಲಿಂದಾನೇ ಅವ್ರಿಗೆ ಬೈದು ಈ ಪ್ರಯೋಗ ಎಲ್ಲ ನಿಲ್ಸಿ, ಇಲ್ಲ ಅಂತ ಹೇಳಿದ್ರೆ ನಿಮ್ಗೇನೋ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಅವ್ರಿಗೆ ಬೈದು, ಅವರು ಎದ್ರುಕೊಂಡು ಅವರು ಅದನ್ನ ಸ್ಟಾಪ್ ಮಾಡಿ, ನಂತರ ನಾವು ಅವ್ರದ್ದು ಏನೇನಿದೆ ಆ ತಾಯಿ ಮಗನ ಒಂದು ಮಧ್ಯ ಮಾಡಿರುವಂಥದ್ದು ಅದೆಲ್ಲ ಕ್ಲಿಯರ್ ಮಾಡಿದ್ಮೇಲೆ ಈಗ ತಾಯಿ ಮಗ ಸೊಸೆ ನೆಮ್ಮದಿಯಾಗಿದ್ದಾರೆ, ಕುಟುಂಬ ಚೆನ್ನಾಗೈತೆ, ಖುಷಿಯಾಗಿದ್ದಾರೆ, ತುಂಬಾ ಚೆನ್ನಾಗಿದ್ದಾರೆ. ಈಗ ನಿಧಾನಕ್ಕೆ ಈ ಹುಡುಗ ಮತ್ತೆ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾನೆ. ದುಡ್ಡು ಬರೋವಂಥದ್ದು ಸ್ವಲ್ಪ ಬರ್ತಾ ಇದೆ ಗುರುಗಳೇ ಅಂತ ತುಂಬಾ ಖುಷಿಯಾಗಿ ಅವರು ನನಗೆ ನಿನ್ನೆ ರಾತ್ರಿ ಫೋನ್ ಮಾಡಿದ್ರು. ಸಾಮಾನ್ಯವಾಗಿ ಈ ಥರದ್ದು ಲವ್ ಕೇಸ್ಗಳಲ್ಲಿ ಫ್ಯಾಮಿಲಿಗಳು ಅಷ್ಟು ಈಸಿಯಾಗಿ ಒಪ್ಪಲ್ಲ. ಬೈ ಚಾನ್ಸ್ ಇವರು ಮದುವೆ ಆಗಿಬಿಟ್ಟವ್ರೆ ಅಂದಾಗ ಮತ್ತು ಅಲ್ಲಿ ಏನೋ ಒಂದು ಕಾಂಪ್ರಮೈಸ್ ಆಗಬೇಕಾಗಿ ಬರುತ್ತೆ. ಇದನ್ನು ಕಿತ್ತಾಕಕ್ಕೆ ಹೋದಾಗ ಎಡವಟ್ಟುಗಳಾಗ್ತವೆ. ಅವ್ರು ಹೇಳ್ತಾ ಇದ್ರು ಸೂಸೈಡ್ ಮಾಡೋ ಒಂದು ಸ್ಟೇಜ್ಗೆ ಹೋಗಿದ್ದೆ ನಾನು ಅಂತ. ಬಟ್ ಜೀವನ ಅಧ್ವಾನ ಆಗಿತ್ತು, ಎಲ್ಲೋ ಉಳ್ಕೊಂಡು ಮತ್ತು ಏನೇನೋ ಬೇರೆ ಬೇರೆ ಸಮಸ್ಯೆಗಳಿಗೆ ಸಿಕ್ಕಾಕೊಂಡು, ಬಟ್ ಎಲ್ಲವೂ ಸರಿಯಾಗಿ ಒಂದು ರೀತಿ ಅಂತ ಇವತ್ತು ಒಂದು ಹ್ಯಾಪಿ ಎಂಡಿಂಗ್ ಆಗೈತೆ. ಫುಲ್ ಫ್ಯಾಮಿಲಿ ಒಟ್ಟಿಗೆ ಆಗೈತೆ. ಸೊ ಇದು ಒಳ್ಳೆಯದೇ, ಈ ಒಂದು ಒಳ್ಳೆ ಬೆಳವಣಿಗೆ.
ನಮ್ಮ ನಾಗರಾಜ್ ಭಟ್ರವರು ಅವರಲ್ಲಿರೋ ವಿದ್ಯೆಗಳು ಅವ್ರಿಗೆ ಗೊತ್ತಿರೋ ಎಲ್ಲ ಒಂದಷ್ಟು ಬಳಸಿ ವಿದ್ಯೆಗಳು ಬಳಸಿ ಸೊ ಈ ಕುಟುಂಬನ ಸರಿ ಮಾಡಿಕೊಟ್ಟವ್ರೆ. ಬೇರೆ ಕಡೆ ಎಲ್ಲ ಹೋಗಿ ಫೇಲ್ಯೂರ್ ಆಗಿರೋದ್ರ ಬಗ್ಗೆ ಅವ್ರು ಮಾತಾಡಿದ್ರು. ಬಟ್ ಇವತ್ತು ಒಳ್ಳೇದಾಗೈತೆ, ಚೆನ್ನಾಗಾಗಿದ್ದೀವಿ ಅಂತ ಹೇಳಿದ್ರೆ ಆ ಒಂದು ಖುಷಿ ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ದೀವಿ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಇಲ್ಲಿ ಸೂಸೈಡ್ಗಳು ಇಲ್ಲ ತೊಂದರೆಗಳಾಗ್ತವೆ ಜೀವನ. ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಯಾವುದಾದ್ರೂ ದಾರಿಗಳು ಹುಡುಕಿ ಸರಿ ಮಾಡಿಕೊಂಡು ಚೆನ್ನಾಗಿ ಬದುಕೋದು ಉತ್ತಮವಾದ ಒಂದು ಒಳ್ಳೆ ಜೀವನಕ್ಕೆ ದಾರಿ. ಸೊ ಈ ವಿಚಾರಗಳು ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ದೀವಿ. ನೆಕ್ಸ್ಟು ಇನ್ನೂ ಬೇರೆ ವಿಚಾರಗಳನ್ನ ನಾಗರಾಜ್ ಭಟ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.